ಆರೋಪ ಬಂದಿದೆ ಆಗಿದ್ರೆ ರಾಜೀನಾಮೆ ಕೊಡಬೇಕಾ? ಬಿಜೆಪಿ ಹೇಳುತ್ತೆ ರಾಜೀನಾಮೆ ಕೊಡಲೇಬೇಕು. ಯಾಕೆ ಕೊಡಬೇಕು ಹೇಳ್ತೀನಿ ಕೇಳಿ. ಆರೋಪ ಕೇಳಿ ಬಂದಿದೆ, ತನಿಖೆ ಎದುರಿಸಲೇಬೇಕಿದೆ. ಆರೋಪ ಬಂದಿದೆ, ತನಿಖೆ ಎದುರಿಸಲೇಬೇಕು. 1992ರಿಂದ 2021ರವರೆಗೆ ಸಕಲ ದಾಖಲೆಗಳಿವೆ, ಎಲ್ಲ ದಾಖಲೆ ಇದೆ. ಅದನ್ನು ಇಟ್ಟು ಕೋರ್ಟ್ನಲ್ಲಿ ಮಾತಾಡ್ತೀವಿ. ಹಾಗಾಗಿ ಇವರು ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು? ಅಲ್ರಿ, ಸಿ ಎಮ್ ಆಗಿದ್ದು ತನಿಖೆ ಎದುರಿಸೋದಂದ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಯಾವ ಅಧಿಕಾರಿನೂ ಕೆಲಸ ಮಾಡಲ್ಲ, ಯಾಕಂದರೆ ಇವರೇ ಮುಖ್ಯಮಂತ್ರಿ. ಹಾಗಾಗಿ ಸೂಕ್ತ ತನಿಖೆ ಆಗಬೇಕು ಅಂದರೆ ರಾಜೀನಾಮೆ ಕೊಡಬೇಕು. ವಾದ ಕರೆಕ್ಟ್. ಅಧಿಕಾರದಲ್ಲಿದ್ದರೆ ಅಧಿಕಾರಿಗಳು ಬೆದರಿ ಹೋಗ್ತಾರೆ, ಸಸ್ಪೆಂಡ್ ಮಾಡಿಬಿಡ್ತೀನಿ ಅಂತ ಕಣ್ಣಲ್ಲೇ ಮಾಡ್ಬೋದು. ಹಂಗಾಗಬಾರ್ದು. ಸಿದ್ದು ಕೈ ಕೆಳಗಿನ ಅಧಿಕಾರಿಗಳು ಕೆಲಸ ಮಾಡ್ತಾರಾ ಇವರ ವಿರುದ್ಧನೇ? ಮಾಡಲ್ಲ. ಆದರೆ ಇದಾಗತ್ತೆ ಅಂತೇಳಿ ರಾಜ್ಯಪಾಲರಿಗೆ ಗೊತ್ತಿದ್ದಂಗೆ ಕಾಣ್ತಾ ಇದೆ. ಗೆಹ್ಲೋಟ್ ಅವರು ಪ್ರಕರಣವನ್ನು ಸುಮ್ಮನೆ ಬಿಡುವಂಗೆ ಕಾಣ್ತಾ ಇಲ್ಲ. ನಾನು ಮೊನ್ನೆ ಹೇಳಿದೆ, ದೆಹಲಿಗೆ ಹೋಗಿದ್ದರು. ದೆಹಲಿಯಲ್ಲಿ CBI ಕೋರ್ಟಲ್ಲಿ ವಾದ ಮಾಡುವಂಥ ನ್ಯಾಯವಾದಿಗಳನ್ನು ಸಂಪರ್ಕ ಮಾಡಿದರು. ನಾನು ಡೈರೆಕ್ಟಾಗಿ CBI ಕೊಡೋಕ್ಕೆ ಬರುತ್ತಾ ಅಂತ ಕೇಳಿದರು. ಆಗ ಅವರು ಹೇಳಿದರು ಕೊಡೋಕ್ಕೆ ಬರಲ್ಲ. ಇಲ್ಲಿ ತನಿಖೆಗೆ ಆದೇಶ ಕೊಟ್ಟರು ಕೂಡ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರುವಂಥ ತನಿಖಾ ಸಂಸ್ಥೆಗಳಿಗೆ ತನಿಖೆ ಮಾಡಬೇಕು. ಆಗ ಸಿದ್ದರಾಮಯ್ಯ ವಿರುದ್ಧ ಇವರು ತನಿಖೆ ಮಾಡಿ ನಿಷ್ಪಕ್ಷಪಾತವಾದ ವರದಿ ಕೊಡ್ತಾರಾ? ಇಲ್ಲ, ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು. ಆಗೇನು ಮಾಡಬೇಕು? CBI ಎಂಟ್ರಿ ಆಗಬೇಕು. CBI ಎಂಟ್ರಿ ಆಗೋದು ಹೇಗೆ? ನ್ಯಾಯವಾದಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ರಾಜ್ಯಪಾಲರು. ಮುಂದೊಂದು ದಿನ ಈಗ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ಬಿಟ್ಟು ಪ್ರಕರಣ ಮೊಕದ್ದಮೆ ದಾಖಲಿಸಿಕೊಂಡಾಗ ಯಾರಾದರೂ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಡ್ಯಾಶ್ ಅದು ಪಾರ್ಟಿಯವರು ಹಾಕಿಸ್ಬಿಡ್ತಾರೆ. ಕೋರ್ಟ್ಗೆ ಹೋಗಬೇಕು. ಮಹಾಸ್ವಾಮಿಗಳೇ ಏನು ಕೇಳುತ್ತೆ, ಏನಪ್ಪ ನೋಡಿ ಮಹಾಸ್ವಾಮಿಗಳೇ, ಸಿದ್ದರಾಮಯ್ಯನವರ ತನಿಖೆಯನ್ನು ರಾಜ್ಯಕ್ಕೆ ಸಂಬಂಧಪಟ್ಟ ಯಾವುದೇ ತನಿಖಾ ಸಂಸ್ಥೆಗಳಿಂದ ಮಾಡಬಾರ್ದು. ಯಾಕಂದರೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರದಲ್ಲಿದೆ. ಇವರು ರಾಜೀನಾಮೆ ಕೊಟ್ಟರು ಕೊಡದೇ ಇದ್ದರೂ ಕೂಡ ಅದರ ಪ್ರಭಾವ ಇರುತ್ತೆ. ಅವರು ಕೆಲಸ ಮಾಡಲ್ಲ. ಹಾಗಾಗಿ CM ವಿರುದ್ಧ ವಿಚಾರಣೆಗೆ ಅನುಮತಿಯನ್ನು ನೀಡಲಾಗಿದೆ. ತನಿಖೆ ಮಾಡಿ ವರದಿ ಸಲ್ಲಿಸಬೇಕಾದವರು ಪೊಲೀಸರು. ಆದರೆ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿ ಅಧೀನದಲ್ಲಿದೆ. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಸಾಧ್ಯ ಇಲ್ಲ. ಹಾಗಾಗಿ CBIಗೆ ವಹಿಸಬೇಕು ಅಂತೇಳಿ ಯಾರಾದರೂ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದರೆ, ಕೋರ್ಟ್ ಪುರಸ್ಕರಿಸಿದರೆ ಈ ಕೇಸ್ CBIಗೆ ಹೋಗುತ್ತೆ. ಇದನ್ನೇ ಮಾಡಿಕೊಂಡು ಇವತ್ತಿನ ರಾಜ್ಯಪಾಲರು ತಮ್ಮ ಪ್ರಾಸಿಕ್ಯೂಷನ್ ಅನುಮತಿ ಪತ್ರದಲ್ಲಿ ಬರೆದಿದ್ದಾರೆ. ಏನು ಬರೆದಿದ್ದಾರೆ ನೋಡಿ ಮುಖ್ಯಮಂತ್ರಿಗಳೇ, ನಾನು ನಿಮ್ಮ ಹತ್ರ ಉತ್ತರ ಕೇಳಿದ್ದೆ. ನೀವು ಇರದ ಕ್ಯಾಬಿನೆಟ್ನಲ್ಲಿ ಅದರ ತೀರ್ಮಾನ ಕೈಗೊಳ್ಳಬೇಕಾಗಿತ್ತು. ಆದರೆ ಆ ಕ್ಯಾಬಿನೆಟ್ ನಿಮ್ಮ ಆಶಯದಂತೆ ಕೆಲಸ ಮಾಡಿದಂಗೆ ಕಾಣ್ತಾ ಇದೆ. ನಾಳೆ ನಿಮ್ಮ ವಿರುದ್ಧ ತನಿಖೆ ಮಾಡಿದಾಗ ರಾಜ್ಯದ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತಂದರೆ ರಾಜ್ಯದ ಯಾವುದೇ ಪೊಲೀಸ್ ಇಲಾಖೆ ನಿಮ್ಮ ಅಧೀನದಲ್ಲೇ ಇದ್ದಾಗ ಕಷ್ಟವಾದೀತು ಅನ್ನುವಂಥ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ CBI ಎಂಟ್ರಿ ಆಗುವ ಸಾಧ್ಯತೆಯನ್ನು ಮಾಡುತ್ತೆ. ಈಗ ರಾಜಕೀಯವಾಗಿ ಮಾತಾಡೋದಿದ್ರೆ BJP ಅದನ್ನು ಮಾಡಿಸುತ್ತೆ, ಕೇಂದ್ರ ಸರ್ಕಾರ ಮೂಲಕ ಮಾಡಿಸುತ್ತೆ. ಸಿದ್ದರಾಮಯ್ಯನವ್ರನ್ನ ಶತಾಯಗತಾಯ ಕಟ್ಟಿ ಹಾಕಬೇಕು ಅಂತೇಳಿ ಪ್ರಯತ್ನ. ಯಾಕೆ ಶತಾಯಗತಾಯ ಕಟ್ಟಿ? ಏನು ಸಿದ್ದರಾಮಯ್ಯನವರು ಶಿಕ್ಷೆ ಕೊಡಬೇಕು ಅಂತನಾ? ನೋ, ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗಬೇಕು. ಸಿದ್ದರಾಮಯ್ಯ ಡಿಸ್ಟರ್ಬ್ ಆದರೆ ಅಲ್ಲಿರುವಂಥ ಅಹಿಂದ ಮತಬುಟ್ಟಿ ಇದೆಯಲ್ಲ, ಅದು ಡಿಸ್ಟರ್ಬ್ ಆಗಬೇಕು. ಅದು ಡಿಸ್ಟರ್ಬ್ ಆದಾಗ ಆ ಮತ ಬ್ಯಾಂಕ್ ಬೇರೆ ಕಡೆ ಹೋಗಬೇಕು. BJP ಒಂದು ಐಡಿಯಾ ಏನಿತ್ತಪ್ಪ ಅಂತಂದರೆ, ಇವರ ವಿರುದ್ಧ ಇಂಥ ಆರೋಪಗಳು ಬಂದಾಗ ಪಕ್ಷದೊಳಗೆ ಒಂದು ಸ್ಫೋಟ ಉಂಟಾಗತ್ತೆ. ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಕೇಳುತ್ತೆ. ಕಾಂಗ್ರೆಸ್ ಮೇಲೆ ಅಹಿಂದಕ್ಕೆ ಕೋಪ ಬರುತ್ತೆ, ಅದು BJPಗೆ ಹೋಗುತ್ತೆ ಅಂತ. ಆದರೆ BJP ಐಡಿಯಾ ಫಲಿಸಿದಂಗೆ ಕಾಣ್ತಾ ಇಲ್ಲ. ಯಾಕಂದರೆ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಆಗಿ ನಿಂತು ಬಿಡ್ತು ಸಿದ್ದರಾಮಯ್ಯನವರ ಜೊತೆ. ಇದು BJPಗೆ ಒಂದು ರೀತಿಯಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹಾಗಾಗಿ CBI ಶಿಳುಗೆ ಸಿಲುಕಿದ್ರೆ ಸಿದ್ದರಾಮಯ್ಯಗೆ ಸಂಕಷ್ಟ ಫಿಕ್ಸ್. ಒಂದೋ ಲಾಭ ಆಗಬೇಕು, ಒಂದೋ ಪಾರ್ಟಿ ಲಾಭ ಆಗಬೇಕು, ಇಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರನ್ನ ಶತಾಯಗತಾಯ ಸಿಕ್ಕಿಸಬೇಕು. ಈ ಪ್ರಯತ್ನಗಳನ್ನು ಪಾರ್ಟಿಗಳು ಮಾಡ್ತಾ ಇರ್ಬೋದು, ರಾಜಕೀಯವಾಗಿ ಮಾಡ್ತಾ ಇರ್ಬೋದು. ಅರ್ಥ ಆಯ್ತಲ್ಲ ನಿಮಗೆ? CBI ಎಂಟ್ರಿ ಕೊಡುವ ಸಾಧ್ಯತೆ ಬಹಳ ಇದೆ. ಇವರು ಕೊಡೋಕ್ಕೆ ಬರಲ್ಲ. ಕೊಡುವಂಥ ಆಗಬೇಕಂದ್ರೆ ಒಬ್ಬ PL ಆಗಬೇಕು. ಆಗ ಕೋರ್ಟ್ ಮಾನ್ಯ ಮಾಡಿದರೆ ಎಲ್ಲ ಅಂತೆಕಂತೆ ಅಷ್ಟೇ, ಎಲ್ಲ ಅಂತೆಕಂತೆ. ಓಕೆ, ಇನ್ನು CM ತಲೆ ಮೇಲೆ ಸೈಟ್ ಸಂಕಷ್ಟದ ತೂಗತಿ ನೆತಾಡ್ತಾ ಇದೆ.
ಸಿದ್ದರಾಮಯ್ಯ ಮುಂದಿನ ನಡೆ ರಾಜೀನಾಮೆನೋ ಕಾನೂನು ಸಮರವೋ ಎನ್ನುವ ಗೊಂದಲದಲ್ಲಿದ್ದಾರೆ. ಅತ್ತ ಬಿ ಜೆ ಪಿ ನಾಯಕರು ಕೊಡಲೇಬೇಕು ಸಿ ಎಂ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಕೂಗಬ್ಬಿಸಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರೆ ಎಲ್ಲರೂ ತಕ್ಷಣ ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು. ಆ ನೈತಿಕ ಹೊಣೆ ಅವತ್ತು ರಾಜೀನಾಮೆ ಕೊಡಬೇಕು. ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ, ನಾನು ಸಂತೋಷ ಪಡ್ತೀನಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಆದರೂ ಕೂಡ ಯಡಿಯೂರಪ್ಪನವ್ರಿಗೆ ಪಾರ್ಟಿಯಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಅಂದರೂ ಸಹಿತ ವಿದಿನ್ ದಿ ಪಾರ್ಟಿ ದೆರ್ ವಾಸ್ ನೋ ಪ್ರೆಷರ್. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸಿದ್ದು ಮುಂದೆ ಆರ್ ಅಶೋಕ್ 3 ಬೇಡಿಕೆ. ಒಂದು ರಾಜೀನಾಮೆ ಕೊಡಬೇಕು, ಒಂದು ಎರಡನೇದು CBI ತನಿಖೆ ಆಗಬೇಕು, ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು ಈ 50-50 ಸ್ಕೀಮಲ್ಲಿ. ಯಾಕಂದರೆ UD ಡಿಪಾರ್ಟ್ಮೆಂಟ್ ಈಗಾಗಲೇ ಅದು ತಪ್ಪು ಅಂತ ಆದೇಶನೂ ಕೂಡ ಮಾಡಿದೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು 2023ರಲ್ಲಿ ಆದೇಶ ಮಾಡಿದೆ, ಇದು 50-50 ಅನ್ನೋ ಸ್ಕೀಮೇ ತಪ್ಪು, ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ 3 ಆಗಬೇಕು. ಸಿಎಂ ರಾಜೀನಾಮೆಗೆ ಕರಂದ್ಲಾಜೆ ಪಟ್ಟು. ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನನ್ನಂತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರೆ ಎಲ್ಲರೂ ಸ್ವತಃ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ? ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರರು, ಬೇರೆಯವ್ರ ಮೇಲೆ ಬಂದರೆ ಅದು ಅವ್ರು ತಪ್ಪಿತಸ್ಥರು. ಇದು ಒಳ್ಳೆಯದಲ್ಲ. ನಾನು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಮತ್ತೆ ಹೇಳ್ತಾ ಇದ್ದೀನಿ, ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ, ನಾನು ಸಂತೋಷ ಪಡ್ತೀನಿ. ಈಗ ಇವರೆಲ್ಲ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತೇಳಿ. ಒಂದು ವೇಳೆ ತನಿಖೆ ಆದರೆ, ಈಗ ಕೋರ್ಟ್ ಆದೇಶ ಕೊಟ್ಟರೆ, ಕೋರ್ಟ್ ಕೇಸ್ ದಾಖಲಿಸ್ಕೊಂಡ್ರೆ ತನಿಖೆ ಆಗುತ್ತೆ. ಒಂದು ಯಾವುದೋ ಲೋಕಾಯುಕ್ತನೋ ಮತ್ತೊಂದೋ ತನಿಖೆ ಮಾಡಬೇಕು. ಇದೆಲ್ಲ ಯಾರ ಅಂಡ್ರಲ್ಲಿ ಬರುತ್ತೆ? CM ಅಂಡ್ರಲ್ಲೇ ಬರುತ್ತೆ, ಅಂದರೆ ರಾಜ್ಯ ಸರ್ಕಾರದ ಅಂಡ್ರಲ್ಲೇ ಬರುತ್ತೆ. ಈಗ ಮೊನ್ನೆ SIT ಒಂದು ವಿಚಾರಣೆ ಮಾಡಿಬಿಟ್ಟು ಒಂದು ಚಾರ್ಜ್ ಶೀಟ್ ಕೊಡ್ತು. ಯಾವುದ್ರ ಬಗ್ಗೆ? ವಾಲ್ಮೀಕಿ ನಿಗಮದ ಬಗ್ಗೆ. ಏನು ಅಂದ್ಕೊಂಡ್ರೆ ಎಲ್ಲರೂ ಕೂಡ ನಾಗೇಂದ್ರ ಅಥವಾ ದದ್ದಲ್ದ ಹೆಸರಿದ್ದೆ ಇರಲಿಲ್ಲ. ನಾಳೆ ಇದು ಹಿಂಗಾಗ್ಬೋದಲ್ವಾ? ಹಾಗಾಗಿ ಇಲ್ಲಿ CBIನ ಎಂಟ್ರಿ ಮಾಡಿಸುವಂಥ ಪ್ರಯತ್ನಗಳಾಗುತ್ತೆ. ಅದು ಹೆಂಗೆ CBI ಎಂಟ್ರಿ ಆಗುತ್ತೆ? ರಾಜ್ಯಪಾಲರಿಗೆ CBIಗೆ ಕೊಡುವಂಥ ರೈಟ್ಸ್ ಇಲ್ಲ. ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು, CBI ಮಾಡಿ ಅಂತ ಹೇಳೋಕ್ಕೆ ಬರೋಲ್ಲ. ಆದರೆ ಈ ಕೇಸಲ್ಲಿ CBI ಎಂಟ್ರಿ ಮಾಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ.